ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋಟಿ ಕೋಟಿ ಆಸ್ತಿ. ಓಂ ಪ್ರಕಾಶ್ ಹತ್ಯೆಗೆ ಆಸ್ತಿ ಜಗಳವೇ ಕಾರಣ. ತಂಗಿ ಹೆಸರಲ್ಲಿ ಆಸ್ತಿ, ಪತ್ನಿಯ ವಿರೋಧ. ರಾಜ್ಯ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಆಸ್ತಿ ವಿಚಾರಕ್ಕೆ ಪತ್ನಿ ಪಲ್ಲವಿ ಬರ್ಬರವಾಗಿ ಹತ್ಯೆಗೈದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ ಓಂ ಪ್ರಕಾಶ್ ಪತ್ನಿಯ ಚಿಕಿತ್ಸೆಗಾಗಿ 50 ಲಕ್ಷ ರೂಪಾಯಿ ತನಕ ವೆಚ್ಚ ಮಾಡಿದ್ರು ಎನ್ನಲಾಗಿದೆ. ಆಸ್ತಿ ವಿವಾದವೇ ಹತ್ಯೆಗೆ ಕಾರಣ. ಸಹೋದರಿಗೆ ಆಸ್ತಿ ಕೊಡೋಕೆ ವಿರೋಧ. ಓಂ ಪ್ರಕಾಶ್ ಪತ್ನಿ ಪುತ್ರಿ ತೀವ್ರ ಆಕ್ಷೇಪ. ಓಂ ಪ್ರಕಾಶ್ 1996ರಲ್ಲಿ ಉತ್ತರ ಕನ್ನಡದ ಎಸ್ಪಿ ಆಗಿ ಸೇವೆ ಸಲ್ಲಿಸಿದ್ರು. ಈ ವೇಳೆ ಓಂ ಪ್ರಕಾಶ್ ಸಹೋದರಿ ಸರಿತಾ ಜೋಯ್ಡಾದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ಇಲ್ಲಿನ ಪರಿಸರಕ್ಕೆ ಮನಸೋತಿದ್ದ ಓಂ ಪ್ರಕಾಶ್ ಸಾಮಾ ಜೋಯ್ಡಾದಲ್ಲಿ 2 ಎಕರೆ 17 ಗುಂಟೆ ಜಮೀನು ಖರೀದಿಸಿದ್ರು. ಇದರ ಜೊತೆಗೆ ಜೋಯ್ಡಾ ತಾಲೂಕಿನ ಗಣೇಶಗುಡಿಯ ಬಾಡಗುಂದ ಗ್ರಾಮದಲ್ಲಿ 17 ಎಕರೆ ಜಮೀನು ಖರೀದಿ ಮಾಡಿದ್ರು. ಈ 2 ಜಮೀನುಗಳನ್ನ ಮಗ ಕಾರ್ತಿಕೇಶ್ ಹೆಸರಲ್ಲಿ ನೋಂದಣಿ ಮಾಡಿಸಲಾಗಿತ್ತು. ಸಾಮಾ ಜೋಯ್ಡಾದಲ್ಲಿ ಗಂಧ, ಸಾಗುವಾನಿ ಸೇರಿದಂತೆ ವಾಣಿಜ್ಯ ಬೆಳೆ ಬೆಳೆದಿದ್ದು ಗೆಸ್ಟ್ ಹೌಸ್ ನಿರ್ಮಿಸಿದ್ರು. ಬಾಡಗುಂದ ಗ್ರಾಮದಲ್ಲಿರುವ 5 ಎಕರೆ ಜಮೀನನ್ನ ರಿವರ್ ರಾಫ್ಟಿಂಗ್ ಮಾಡೋಕೆ ಲೀಸ್ಗೆ ನೀಡಿದ್ರು. ಉಳಿದ 10 ಎಕರೆ ಜಮೀನನ್ನ ಬೇನಾಮಿ ಇಟ್ಟಿದ್ದು ಈ ಜಮೀನನ್ನ ತನ್ನ ಸಹೋದರಿಯ ಹೆಸರಿಗೆ ಮಾಡೋಕೆ ನಿರ್ಧಾರ ಮಾಡಿದ್ರು. ಈ ಬಗ್ಗೆ ಪತ್ನಿ ಹಾಗೂ ಮಗಳಿಗೆ ವಿರೋಧ ಆಯಿತು. ಜಮೀನಿನ ವಿಷಯಕ್ಕೆ ಪತ್ನಿ ಹಾಗೂ ಮಗಳು ಓಂ ಪ್ರಕಾಶ್ ಜೊತೆಗೆ ಜಗಳ ಮಾಡ್ತಿದ್ರು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಓಂ ಪ್ರಕಾಶ್ ಕೊಲೆ ಆಯ್ತಾ ಅನ್ನೋ ಅನುಮಾನ ಇದೆ. ಜೋಯ್ಡಾದಲ್ಲಿ ಅಂದರೆ ಅವರಿಗೆ ಜೋಯ್ಡಾ ಉತ್ತರ ಕನ್ನಡದಲ್ಲೇ ಇದೆ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿ ಅದು ದಾಂಡೇಲಿ ಸರ್ಕಲ್ ಬರ್ತಿತ್ತು, ಈಗ ಇಂಡಿಪೆಂಡೆಂಟ್ ಪೊಲೀಸ್ ಸ್ಟೇಷನ್ ಆಗಿದೆ. ಅಲ್ಲಿ ಹೆಚ್ಚಾಗಿ ಅವರಿಗೆ ಅಲ್ಲಿ ಅರಣ್ಯಾಧಿಕಾರಿಗಳು, ಅಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲರ ಜೊತೆ ಅವರು ಭಾಳ ಸಹಜವಾಗಿರ್ತೇವೆ. ಅಂಥ ಅಧಿಕಾರವಾಣಿಯಿಂದ ದಬಾಯಿಸ್ತಿಕ್ಕಿಲ್ಲ. ಏನಾದರೂ ಅವರು ತಮ್ಮ ಪ್ರಪೋಸಲ್ ಹೇಳಿರ್ಬೋದು, ಇದು ಚೆನ್ನಾಗಿದೆ, ಕೂಲಾಗಿದೆ, ಈ ಏರಿಯಾದಲ್ಲಿ ನಾನು ಉಳಿಲಿಕ್ಕೆ ಬಯಸಿದ್ದೇನೆ ಅಂತ. ಆಗ ನಮ್ಮ ಯಾರೋ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು ಯಾರೋ ಬಯರ್ಸು ಸೆಲ್ಲರ್ಸು ಸಜೆಸ್ಟ್ ಮಾಡಿ ಅದನ್ನು ಅವರು ಅಲ್ಲಿ ತೆಗೆದುಕೊಂಡಿದ್ದಂತೂ ನನಗೆ ಗೊತ್ತು. ಉತ್ತರ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರಿನ ಹಲವೆಡೆ ಓಂ ಪ್ರಕಾಶ್ ಆಸ್ತಿ ಮಾಡಿದ್ರು. ಹಾಗಾದ್ರೆ ರಾಜ್ಯದಲ್ಲಿ ಓಂ ಪ್ರಕಾಶ್ ಎಲ್ಲೆಲ್ಲಿ ಆಸ್ತಿಯನ್ನ ಹೊಂದಿದ್ರು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಓಂ ಪ್ರಕಾಶ್ಗೆ ಸೇರಿದ 2 ಮನೆ ಇದೆ. ಕಾವೇರಿ ಜಂಕ್ಷನ್ ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಇದೆ. HSR ಲೇಔಟ್ ನ IPS ಕ್ವಾರ್ಟರ್ಸ್ ನಲ್ಲಿ ಮನೆ ಇದೆ. ಮನೆಯಲ್ಲಿ ಗಲಾಟೆ ಆದಾಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಓಂ ಪ್ರಕಾಶ್ ಬರ್ತಾ ಇದ್ರು. ದಾಂಡೇಲಿಯ 2 ಎಕರೆ ತಂಗಿಗೆ ಓಂ ಪ್ರಕಾಶ್ ಬರ್ದಿದ್ರು. ಇದನ್ನ ಪತ್ನಿ ಪ್ರಶ್ನೆ ಮಾಡಿದ್ದಕ್ಕೆ ಹಲವು ದಿನಗಳಿಂದ ಗಲಾಟೆ ಆಗಿತ್ತಂತೆ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ವಾರ್ನಿಂಗ್ ಅನ್ನ ಕೂಡ ಓಂ ಪ್ರಕಾಶ್ ಕೊಟ್ಟಿದ್ರಂತೆ. ಅಲ್ಲಿ ಅವ್ರ ಸಹೋದರಿ ಮತ್ತು ಅವರ ಸಹೋದರಿ ಗಂಡ ಅದೇ ಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಪೇಪರ್ ಮಿಲ್ನಲ್ಲಿದ್ದರು. ಇವರು ಇದು ಸ್ಕೂಲಲ್ಲಿ ಹಿಂದಿ ಟೀಚರ್ ಆಗಿದ್ದರು. ಅವ್ರ ಬಗ್ಗೆ ಅವರು ಯಾವಾಗಲೂ ಬಹಳ ಕಳಕಳಿ. ಅವ್ರು ಬಂದಾಗಲೆಲ್ಲ ಅವ್ರು ಬರಬೇಕು, ಮಾತಾಡ್ತಿದ್ರು. ದಾಂಡೇಲಿ ಬಂದಾಗ ಅವ್ರ ಜೊತೆ ಮಾತಾಡೋದು, ಕಷ್ಟ ಸುಖ ಕೇಳೋದು, ಯಾವಾಗಲೂ ನಮಗೂ ಹೇಳೋರು, ಅವರಲ್ಲಿರ್ತಾರೆ, ಚೆನ್ನಾಗಿದ್ದಾರೆ, ಆ ಕಡೆ ಹೋದಾಗ ನೋಡಿ ಅಂತ. ಬಟ್ ಹಾಗಾಗಿ ಜೋಯ್ಡಾ ದಾಂಡೇಲಿಯಲ್ಲಿ ಅವರು ಜೋಯ್ಡಾ ದಾಂಡೇಲಿ ಅವರು ಇದ್ದರಿಂದ ಅವ್ರಿಗೆ ಮುಂದೆ ಏನು ವಿಚಾರ ಇತ್ತು ಅಂತ ಗೊತ್ತಿಲ್ಲ. ಬಟ್ ಆ ಕಾಲಕ್ಕೆ ಭಾಳ ನಾನು ಎಂದಿಲ್ಲ, ಆ ಕಾಲಕ್ಕೆ ಜೋಯ್ಡಾ ಆದಂಥದ್ದೇನು ಹೋಗಿ ಪರ್ಚೇಸ್ ಮಾಡುವಂಥ ಪ್ರೈಮ್ ಏರಿಯಾ, ಪ್ರೈಮ್ ಲ್ಯಾಂಡ್ ಆಗಿರಲಿಲ್ಲ. ಅವ್ರ ಲೈಕಿಂಗು, ನೇಚರ್ ಬಗ್ಗೆ ಅವ್ರ ಲೈಕಿಂಗ್ ಇದೆ, ಅವ್ರು ತೊಗೊಂಡಿರ್ಬೋದು. ಅದೇ ಕಾರಣಕ್ಕೆ ಇಷ್ಟು ದೊಡ್ಡ ಅನಾಹುತ ಆಗ್ತದೆ ಅಂತ ನಾನೇನು ಅನಿಸೋದಿಲ್ಲ. ಆದರೆ ಮೇ ಬಿ ಎವ್ರಿ ಪೆನ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ. ಓಂ ಪ್ರಕಾಶ್ ಅವರು ಉತ್ತರ ಕನ್ನಡ ಜಿಲ್ಲೆ ಜೋಯ್ಡಾದಲ್ಲಿ ಕೋಟಿಗಟ್ಟಲೆ ಆಸ್ತಿಯನ್ನು ತನ್ನವರಿಗಾಗಿ ಮಾಡಿದರು. ತಮ್ಮ ಮಕ್ಕಳು, ತಮ್ಮವರು ಎಲ್ಲರೂ ಸುಖವಾಗಿರಬೇಕು ಅನ್ನುವಂತಹ ಒಂದು ಇದರಲ್ಲಿ ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡಿದರು. ಆದರೆ ಅದರ ಜೊತೆಗೆ ಬೇನಾಮಿ ಆಸ್ತಿಯೂ ಕೂಡ ಆ ಭಾಗದಲ್ಲಿ ಮಾಡಿರುವಂಥದ್ದು. ಇಂಥದ್ರಲ್ಲಿ ಈ ಆಸ್ತಿ ಅವರ ಜೀವಕ್ಕೆ ಕುತ್ತುತ್ತಂತೆ, ಆಸೆಯೇ ದುಃಖಕ್ಕೆ ಮೂಲ ಎನ್ನುವಂತೆ ಅವರು ಮಾಡಿದಂಥ ಆಸ್ತಿಯೇ ಇವತ್ತು ಅವರ ಜೀವನ ತೆಗಿತೆ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಕೋಟಿ ಕೋಟಿ ಆಸ್ತಿ ಇದ್ರು ಸಾಲ. ಓಂ ಪ್ರಕಾಶ್ ಅವರು ಕೋಟ್ಯಾಂತರ ಬೆಲೆ ಆಸ್ತಿ ಹೊಂದಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಸುಮಾರು 40 ರಿಂದ 50 ಲಕ್ಷದ ತನಕ ಸಾಲ ಮಾಡಿದ್ರು ಎನ್ನಲಾಗಿದೆ. ಸಾಲದ ಬಗ್ಗೆ ಓಂ ಪ್ರಕಾಶ್ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರು ಎನ್ನಲಾಗಿದೆ. ಪತ್ನಿ ಪಲ್ಲವಿಗೆ ಸ್ಕಿಜೋಫ್ರೇನಿಯಾ ಕಾಯಿಲೆ ಇದ್ದು ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚು ಮಾಡಿದ್ದೀನಿ, ಸೇವೆಯಿಂದ ನಿವೃತ್ತಿಯಾಗಿದ್ದೀನಿ, ಹಣ ಸಾಕಾಗ್ತಿಲ್ಲ, ಸಾಲಗಾರರ ಕಾಟ ಹೆಚ್ಚಾಗ್ತಿದೆ ಅಂತ ಓಂ ಪ್ರಕಾಶ್ ಆಪ್ತರ ಬಳಿ ಹೇಳ್ಕೊಂಡಿದ್ರಂತೆ. ಸದ್ಯಕ್ಕೆ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳು ಒಬ್ಬರ ವಿಚಾರಕ್ಕೆ ಅಂದರೆ ಪಲ್ಲವಿಯವರ ವಿಚಾರಕ್ಕೆ ರೂಲ್ಡ್ ಔಟ್ ಅನ್ನು ಮಾಡ್ಕೊಂಡಿದ್ದಾರೆ. ಅವರನ್ನು ಬಂಧನಕ್ಕೊಳಪಡಿಸುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಇನ್ನು ಕೃತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ FSLನ ರಿಪೋರ್ಟ್ ಬರಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಕಾಯ್ದ ಬಳಿಕ ಆ FSL ರಿಪೋರ್ಟ್ನ ಬಂದ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಒಟ್ಟಿನಲ್ಲಿ ಎಲ್ಲ
ಆಯಾಮಗಳಿಂದನೂ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ತಾಯಿ ಮಗಳು ಇಬ್ಬರಿಗೂ ಮಾನಸಿಕ ಖಿನ್ನತೆ, ರೂಮ್ನಲ್ಲಿ ಒಬ್ಬಂಟಿಯಾಗಿ ಇರ್ತಾ ಇದ್ದ ಕೃತಿ. ಓಂ ಪ್ರಕಾಶ್ ಹತ್ಯೆಯಾದ ಸಂದರ್ಭದಲ್ಲಿ ಮಗಳು ಕೃತಿ ಮನೆಯ 3ನೇ ಮಹಡಿಯಲ್ಲಿದ್ರು. ಹೀಗಾಗಿ ಕೊಲೆಯಲ್ಲಿ ಮಗಳ ಪಾತ್ರ ಇಲ್ಲ, ನಾನ್ ಮಾತ್ರ ಕೊಲೆ ಮಾಡಿದ್ದು ಅಂತ ಪಲ್ಲವಿ ಪೊಲೀಸರ ಮುಂದೆ ಹೇಳಿದ್ದಾರೆ. ಸದ್ಯ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರೋ ಪಲ್ಲವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿವೃತ್ತ IPS ಓಂ ಪ್ರಕಾಶ್ ಪುತ್ರಿ ಕೃತಿಗೆ ಒಂಟಿತನ ಕಾಡ್ತಾ ಇತ್ತಂತೆ. ಇದೇ ಕಾರಣಕ್ಕೆ ಮನೆಯ 3ನೇ ಮಹಡಿಯಲ್ಲಿ ರೂಮ್ನಲ್ಲಿ ಕೃತಿ ಒಬ್ಬಳೇ ಇರ್ತಾ ಇದ್ಲು ಎನ್ನಲಾಗಿದೆ. ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೃತಿ ಬೆಂಗಳೂರಿಗೆ ವಾಪಸ್ ಆಗಿದ್ಲು. ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಓಂ ಪ್ರಕಾಶ್ ಪಲ್ಲವಿ ಇದ್ರೆ ಫಸ್ಟ್ ಫ್ಲೋರ್ನಲ್ಲಿ ಮಗ ಸೊಸೆ ಇರ್ತಾ ಇದ್ರು. ಇನ್ನು ಪೊಲೀಸರು ವಶಕ್ಕೆ ಪಡೆದ ಸಂದರ್ಭದಲ್ಲಿ ಕೃತಿಯ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಎನ್ನಲಾಗಿದೆ. ಕೃತಿಯ ರೂಮ್ ತುಂಬೆಲ್ಲ ಸಿಗರೇಟ್ನ ತುಂಡುಗಳು ಬಿದ್ದಿದ್ದು ಗಲೀಜಾಗಿತ್ತು. ಕೃತಿ ಕೂಡ ದುರ್ವಾಸನೆ ಬೀರ್ತಾ ಇದ್ರು ಎನ್ನಲಾಗಿದೆ. ಓಂ ಪ್ರಕಾಶ್ ರಾವ್ ಪತ್ನಿ ಪಲ್ಲವಿ ಜೊತೆಗೆ ಅವರ ಮಗಳು ಕೃತಿ ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು ಅನ್ನೋ ಒಂದು ವಿಚಾರ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ನಿನ್ನೆ ಮರ್ಡರ್ ಆದಂತಹ ಬಳಿಕ ಈಕೆ ತನ್ನ 3ನೇ ಮಹಡಿಯ ಮನೆಗೆ ಹೋಗಿ ಸೇರಿಕೊಂಡಿದ್ಲು. ರೂಮ್ನಲ್ಲಿ ಲಾಕನ್ನು ಮಾಡಿಕೊಂಡಿದ್ಲು. ಪೊಲೀಸರು ಹೋಗಿ ಆಕೆಯನ್ನು ಬಾಗಿಲನ್ನು ತೆಗೆಸುವ ಕೆಲಸವನ್ನು ಮಾಡಿದರೂ ಕೂಡ ಆಕೆ ಬಾಗಿಲನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಬಲವಂತವಾಗಿ ಬಾಗಿಲನ್ನು ತೆಗೆಸಿದಂತಹ ಸಂದರ್ಭದಲ್ಲಿ ಇಡೀ ರೂಮ್ ತುಂಬ ಗಲಗಲೀಜಾಗಿತ್ತು. ಅದ್ರ ಜೊತೆಗೆ ಸಿಗರೇಟ್ ತುಂಡುಗಳು ಇಡೀ ರೂಮ್ನಲ್ಲಿ ಬಿದ್ದಿದ್ದು ಅನ್ನೋ ವಿಚಾರಗಳು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಆಕೆ ಕೂಡ ತುಂಬ ಗಲೀಜಾಗಿದ್ಲು. ಸ್ನಾನ ಮಾಡಿ ತುಂಬ ದಿನಗಳಾಗಿತ್ತು, ದುರ್ವಾಸನೆಯನ್ನು ಬೀರ್ತಿದ್ಲು ಅಂತೇಳಿ. ನಿನ್ನೆ ಕೊಲೆಯಾದಂತಹ ಬಳಿಕ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಇಂದ ಒಂದು ದೂರನ್ನು ಪೊಲೀಸರು ಪಡ್ಕೊಂಡಿದ್ರು. ಆ ದೂರಿನಲ್ಲಿ ಸ್ವತಃ ಕಾರ್ತಿಕೇಶ್ ಉಲ್ಲೇಖವನ್ನು ಮಾಡಿದ್ದಾರೆ. ನನ್ನ ತಂಗಿ ಹಾಗೆ ತಾಯಿ ಇಬ್ಬರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ರು. ನನ್ನ ತಂದೆಯನ್ನು ಕೊಲೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಅವರು ಕೊಲೆ ಮಾಡಿರಬಹುದು ಅನ್ನೋ ಶಂಕೆಯನ್ನು ದೂರಿನಲ್ಲಿ ಇವರು ವ್ಯಕ್ತಪಡಿಸಿದರು. ಹೀಗಾಗಿ ಇಬ್ಬರ ಮೇಲೆ FIR ದಾಖಲಾಗಿ ಇದೀಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಒಟ್ನಲ್ಲಿ ಪಾಪಿ ಪತ್ನಿಯ ಅಟ್ಟಹಾಸಕ್ಕೆ ಮಾಜಿ IPS ಅಧಿಕಾರಿ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ. ಈ ಕೊಲೆಗೆ ನಿಜಕ್ಕೂ ಆಸ್ತಿ ಕಲಹ ಕಾರಣನ ಅಥವಾ ಮಾನಸಿಕ ಕಾಯಿಲೆಯಿಂದ ಗಂಡನನ್ನ ಕೊಲೆಗೈಯಲಾಯ್ತಾ ಅನ್ನೋದರ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.